ವಿದ್ಯೆಯನ್ನು ಎಲ್ಲರೂ ಕಲಿಬಹುದಾ? ನಾನು ಕಲಿಬಹುದಾ? ಈ ಪ್ರಶ್ನೆ ಯಾಕೆ ನಿಮ್ಮ ಮನಸ್ಸಲ್ಲಿ ಬಂತು ಅನ್ನೋದು ಮುಖ್ಯ ಆಗುತ್ತೆ. ಶ್ರೀವಿದ್ಯೆ ಅನ್ನೋದೇನಾದ್ರು ಸ್ವಲ್ಪ ಗೊತ್ತಿದೆಯಾ, ಅದರಿಂದ ಮುಂದಕ್ಕೆ ಹೋಗಬೇಕು ಅಂತಲ, ಅಥವಾ ಶ್ರೀವಿದ್ಯೆ ಅಂದರೆ ಏನೂ ಅಂತ ಗೊತ್ತಿಲ್ಲ, ಒಂದು ಕುತೂಹಲ, ಸುಮ್ಮನೆ ಒಂದು ಕೈ ನೋಡೋಣ ಅಂತನೋ, ಯಾವ ರೀತಿಯ ಮನಸ್ಥಿತಿ ಅನ್ನೋದ್ರ ಮೇಲೆ ಉತ್ತರ ನಿರ್ಧಾರ ಆಗುತ್ತೆ. ಇಷ್ಟು ವಯಸ್ಸಿನವರೆಗೆ ಹೆಣ್ಮಕ್ಳು ಕಲಿಯೋ ಹಾಗಿಲ್ಲ, ಹಾಗೂ ಮಕ್ಕಳಾಗದೇ ಇದ್ರೆ ಕಲಿಯೋ ಹಾಗಿಲ್ಲ, ಆ ಥರ ಕೆಲವೊಂದು ಕೇಳಿದ್ದೀನಿ ನಾನು. ಅದೆಷ್ಟು ಮಟ್ಟಿಗೆ ನಿಜ ಸುಳ್ಳು ನನಗೆ ಗೊತ್ತಿಲ್ಲ, ಹಾಗಾಗಿ ನಿಮ್ಮನ್ನು ನೇರವಾಗಿ ಕೇಳ್ತಿದ್ದೀನಿ. ಹೆಣ್ಣು ಮಕ್ಕಳು ಕಲಿಬಾರ್ದು ಅನ್ನೋದು ಸರ್ವತಾ ಸುಳ್ಳು. ಇಷ್ಟು ವಯಸ್ಸಿನವರಿಗೆ ಕಲಿಬಹುದು ಅನ್ನುವಂಥದ್ದು ಯಾವುದು ಏನೂ ಇಲ್ಲ. ತುಂಬ ಚಿಕ್ಕ ಮಕ್ಕಳಿಗೆ ಕಲ್ತ್ಕೊಳ್ಳೋಕ್ಕಾಗಲಿ ಅಥವಾ ಅದನ್ನು ಅನುಷ್ಠಾನದಲ್ಲಿ ಇಟ್ಕೊಳ್ಳೋದಕ್ಕೆ ಅಷ್ಟೊಂದು ಮನಸ್ಸು ಪ್ರಬುದ್ಧವಾಗಿರೋದಿಲ್ಲ ಅನ್ನೋ ಕಾರಣಕ್ಕೆ ಬೇಡ ಅಂತಂದರೆ ಅದೇನು ತಪ್ಪಿಲ್ಲ. ಆದರೆ ನಮ್ಮಲ್ಲಿ ಇನ್ನೊಂದು ಕ್ರಮ ಇದೆ. ಏನು? ಉಪನಯನ ಅಂತ ಮಾಡ್ತೀವಿ 8 ವರ್ಷಕ್ಕೆ ಮಕ್ಕಳಿಗೆ. ಗಾಯತ್ರಿ ಮಂತ್ರವನ್ನು ಕೊಡ್ತೀವಿ, ಅಲ್ಲಿಂದನೂ ಮಂತ್ರದ ಉಪದೇಶದ ಒಂದು ಪ್ರಯಾಣ ಪ್ರಾರಂಭ ಮಾಡ್ಬೋದು ಅನ್ನೋ ಎವಿಡೆನ್ಸ್ ಇದೆ ಅಲ್ವಾ. ಹಾಗಾಗಿ ಶ್ರೀವಿದ್ಯೆಯಲ್ಲಿ 100 ಮಾರ್ಗಗಳಿದೆ, ಮಕ್ಕಳಿಗೆ ಬೇಕಾಗುವಂತಹ ಮಂತ್ರಗಳು ಇದ್ದಾವೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೂ ಕಲಿಯೋದು ಕ್ರಮ ಸ್ವಲ್ಪ ಬೇರೆ ಇರುತ್ತೆ. ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂದ ಹಾಗೆ ಎಲ್ಲ ದಾರಿಗಳು ಕೊನೆ ಕರ್ಕೊಂಡು ಹೋಗೋದು ಒಂದೇ ಸತ್ಯಕ್ಕೆ. ಖಂಡಿತವಾಗಿಯೂ ಚಿಕ್ಕ ಮಕ್ಕಳಾದರೂ ಮಾಡ್ಬೋದು, ಹೆಣ್ಣು ಮಕ್ಕಳಾದರೂ ಮಾಡ್ಬೋದು. ಮತ್ತು ಮದುವೆ ಆಗದಿದ್ದವರು ಮಾಡಬೇಕಾ ಬೇಡವಾ, ಮದುವೆ ಆದಮೇಲೆ ಮಾಡಬೇಕಾ ಬೇಡವಾ, ಯಾವ ಪ್ರಶ್ನೆಗಳು ನಿಜವಾದ ಶ್ರೀವಿದ್ಯೆ ಜೊತೆಯಲ್ಲಿ ಯಾವ ತಳಕು ಹಾಕ್ಕೊಂಡಿಲ್ಲ. ಇದು ಗುರು ಪರಂಪರೆಯ ಆಧಾರದ ಮೇಲೆ ಇರುತ್ತಾ ಹೇಗಮ್ಮ? ಶ್ರೀವಿದ್ಯೆ ಅನ್ನೋದು ಗುರು ಪರಂಪರೆಯಿಂದನೇ ಬರುವಂತಹ ವಿದ್ಯೆ. ಬಹುಶಃ ಗುರುವಿನ ಅನುಗ್ರಹ ಮತ್ತು ಮಾರ್ಗದರ್ಶನ ಇಲ್ಲದೆ ಇದ್ದರೆ ಇದನ್ನು ಕಲಿಯೋದು ಕಷ್ಟ ಸಾಧ್ಯ ಅಂತ ಹೇಳ್ತೀನಿ ಹೊರತು ಆಗೋದೇ ಇಲ್ಲ ಅಂತ ಏನಿಲ್ಲ. ಯಾಕೆ ಅಂತಂದರೆ, ನನಗೆ ಈಗ ಶ್ರೀವಿದ್ಯೆ ಅನ್ನೋದು ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳೋ ಹಾಗೆ ಭಗವತಿಯ ಉಪಾಸನೆ ಅಥವಾ ಸ್ತ್ರೀ ಶಕ್ತಿಯ ಉಪಾಸನೆ, ಫೆಮಿನೈನ್ ಫಾರ್ಮ್ ಆಫ್ ವರ್ಷಿಪ್. ಹಾಗೆ ಇದ್ದಾಗ, ಇದರ ಮಾರ್ಗವೇ ಹೀಗಿದ್ದಾಗ, ನನಗೆ ಶ್ರೀವಿದ್ಯೆ ಕಲಿಯಬೇಕು ಅಂತಂದರೆ ಆ ಭಗವತಿ ಅಥವಾ ಸ್ತ್ರೀ ಶಕ್ತಿ ಅನ್ನೋದ್ರ ಬಗ್ಗೆ ಒಂದು ಶ್ರದ್ಧೆಯೋ ನಂಬಿಕೆಯೋ ಅಥವಾ ಒಂದು ಪ್ರೀತಿಯ ಭಾವವೋ ಇದ್ದರೆ ಇದು ಸೂಕ್ತ ಆಗುತ್ತೆ. ಇಲ್ಲಾಂದ್ರೂ ಮಾರ್ಗ ಇದೆ. ಏನು ಅಂತಂದರೆ, ನೀನು ಯಾವ ದೇವರನ್ನು ಈಗಾಗಲೇ ಇಟ್ಕೊಂಡಿದ್ಯೋ ಆ ದೇವರನ್ನು ಈ ಶಕ್ತಿಯಲ್ಲಿ ಒಂದಾಗಿಸ್ಬೇಕು, ಮರ್ಜ್ ಮಾಡಬೇಕು, ಮಾಡಿ ಇದನ್ನು ಏಕಪ್ರಕಾರವಾಗಿ ಮಾಡಬೇಕು ಅನ್ನುವಂಥದ್ದಿರುತ್ತೆ. ಹಾಗಾಗಿ ಶ್ರೀವಿದ್ಯೆಯನ್ನು ಎಲ್ಲರೂ ಕಲಿಬೋದಾ ಅಂತಂದರೆ ಕಲಿಬೋದು. ಈ ಎಲ್ಲರೂ ಕಲಿಬೇಕು ಅಂತ ಬರ್ತಾರಲ್ಲ, ಅವರು ಹೇಗಿರಬೇಕು ಅನ್ನೋದು ಪ್ರಶ್ನೆ. ಹಾಗಿರಲೇಬೇಕಾ ಅಂದರೆ ಹಾಗೂ ಏನಿಲ್ಲ. 10 ಗುಣಗಳು ಇರಬೇಕು ಅಂತ ನಾವು, ಈಗ ನೀವೊಂದು ಜಾಬ್ಗೆ ಹೋಗ್ತೀರಾ, ಇಂಟರ್ವ್ಯೂಗೆ, ಒಂದು 10 ಕ್ರೈಟೀರಿಯಾ ಅಂತ ಇಟ್ಕೊಂಡಿರ್ತಾರೆ. 10 ಕ್ರೈಟೀರಿಯಾನು ಸಿಗದೇ ಇರ್ಬೋದು ಕ್ಯಾಂಡಿಡೇಟ್ಸಲ್ಲಿ. ಸಿಕ್ಕಿದ್ರೆ ಸಂತೋಷ, ಇಲ್ಲದೇ 8 ಸಿಕ್ಕಿದ್ರೂ ಆಮೇಲೆ ತಗೊಳ್ತಾರೆ ಅಲ್ವಾ, 6 ಸಿಕ್ಕಿದ್ರೂ ತಗೊಳ್ತಾರೆ. ಅರ್ಥ ಏನು? 6 ಕ್ರೈಟೀರಿಯಾ ನಿಂದು ಕ್ರೆಡಿಟ್ಸ್ ಸಿಕ್ಕಿದ್ರೆ ಇನ್ನು 4 ನೀನು ಕಲ್ತ್ಕೋತೀಯಾ ಅಂತ ಅಲ್ವೇ. ಸೊ ಈ ಅರ್ಥದಲ್ಲಿ ಒಂದು ಕಂಪ್ನಿನಲ್ಲಿ ಕೆಲಸ ತಗೊಳ್ಳೋದಾದರೆ ಶ್ರೀವಿದ್ಯೆಗೂ ಕೂಡ 100ಕ್ಕೆ 100ರಷ್ಟು ಪರಿಪೂರ್ಣವಾದಂತಹ ಶಿಷ್ಯ ಅನ್ನೋದು ಕಷ್ಟ. ಅದೇ ರೀತಿ ಗುರುಗೂ ಅಷ್ಟೇ. ಆ ಪರಿಪೂರ್ಣ ಗುರು ಅನ್ನೋರು ಕೈಬಳ್ಳ ಎನಿಸೋಷ್ಟು, ಉಳಿದವರೆಲ್ಲ ಹಾದಿನಲ್ಲಿ ಹೋಗ್ತಾ ಇರೋ ಗುರುಗಳು. ಆದರೆ ಆ ಪರಿಪೂರ್ಣವಾದಂತಹ ಗುರು ಪರಂಪರೆ ಅಂತಿದೆಯಲ್ಲ, ಅದರ ಒಂದು ಆಶ್ರಯದಲ್ಲಿ ಎಲ್ಲ ಗುರುಗಳು ಎಲ್ಲ ಶಿಷ್ಯರು ತುಂಬ ಸೇಫಾಗಿ ಇಲ್ಲಿ ಜರ್ನಿ ಮಾಡ್ಬೋದು. ಇದೇ ಒಂದು ಗುರು ಪರಂಪರೆ ಅಂತ ಇರೋದ್ರದ್ದು ವಿಶೇಷ. ಹಾಗಾಗಿ ಕೆಲವರು ಸ್ವಯಂಭೂವಾಗಿಯೂ ಕಲಿತಾರೆ ಈ ವಿದ್ಯೆಗಳನ್ನು. ಅಂದರೆ ಯಾರಿಂದ ಉಪದೇಶ ಏನೂ ಬೇಕಿಲ್ಲ. ಕೆಲವರಿಗೆ ತನಶಿಗೆ ತಾನೇ ಆ ಮಂತ್ರದ ಅನುಭವ ಆಗುತ್ತೆ.
ಆಗುತ್ತೆ ಅಂಥವ್ರು ಇದ್ದಾರೆ. ಹಾಗೆ ಅವರು ಆ ಅನುಭವದ ಮೇಲೆ ಇಟ್ಕೊಂಡು ಸಾಧನೆಯನ್ನು ಮಾಡ್ತಾ ಹೋಗ್ತಾರೆ. ಆದರೆ ಅನೇಕ ಪ್ರಶ್ನೆಗಳು ಒಳಗಡೆಯಿಂದ ಬರ್ತಾ ಇರುತ್ತೆ. ಎಷ್ಟೋ ಸರ್ತಿ ಭಗವತಿಯ ಕೃಪೆಯಿಂದ ಅವಳೇ ಬಂದು ಉತ್ತರವನ್ನು ಕೊಟ್ಟಂಥ ಶಿಷ್ಯರು ಇರ್ತಾರೆ, ಗುರು ಇಲ್ಲದೆ ಇರೋರಿಗೆ. ಆಮೇಲೆ ಅವಳೇ ಗುರುವನ್ನು ತೋರಿಸ್ತಾಳೆ. ನಾನೇನು ಮಾಡಬೇಕಿತ್ತು ನಿನಗೆ ಮಾಡಿದ್ದೀನಿ, ಈಗ ನಿನಗೆ ನಾನೆಲ್ಲ ಮಾಡೋದ್ರೆ ನಿನಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಹಾಗಾಗಿ ನನ್ನ ಜೊತೆ ರಿಲೇಟ್ ಮಾಡೋದು ಕಷ್ಟ ನಿನಗೆ. ಯಾಕೆ ನನಗೆ ಶರೀರ ಇಲ್ಲ, ನಾಮ ಇಲ್ಲ, ಫೋಟೋ ಇದರ ನಿನಗೆ ರಿಲೇಟ್ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೆ ಎಲ್ಲವೂ ಆಗಿರುವಂತಹ ಗುರುವನ್ನು ನಾನು ನಿನಗೆ ಕಳಿಸ್ತಾ ಇದ್ದೀನಿ. ಅದನ್ನು ನಂಬಿ ನೀನು ಹಿಡ್ಕೊಂಡು ಹೋದರೆ ನಿನ್ನ ಎಲ್ಲ ಅವಶ್ಯಕತೆಗಳೇನಿದೆ ಈ ಮಾರ್ಗದಲ್ಲಿ ಅದನ್ನು ಪೂರ್ಣಗೊಳಿಸುವಂಥ ಶಕ್ತಿ ಗುರುವಿಗಿರುತ್ತೆ. ಹಾಗಾಗಿ ಗುರು ಬೇಕು. ಸೊ ಇದರಲ್ಲಿ ಯಾವುದೇ ಬಿಗಿಯಾದ ಉತ್ತರವನ್ನು ನಾನು ಕೊಟ್ಟಿಲ್ಲ. ನೀನು ಗಮನಿಸಿದ್ರೆ ಹಾಂ ಶ್ರೀವಿದ್ಯೆ ಎಲ್ಲ ಗುರು ಇಲ್ದಿದ್ರೆ ಕಲಿಯೋಕ್ಕಾಗೋಲ್ಲ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ ನಾನು. ಯಾಕೆ ಅಂತಂದರೆ ಸತ್ಯವೇ ಬೇರೆ ಇದೆ ಅಲ್ಲಿ. ನಾನೇನಾದ್ರು ಹಾಗೆ ಹೇಳಿದ್ರೆ ಶ್ರೀವಿದ್ಯೆ ಗುರು ಇಲ್ದಿದ್ರೆ ಆಗೋದೇ ಇಲ್ಲ ಅಂತ, ಅದು ಸುಳ್ಳಾಗುತ್ತೆ, ಅದು ಅಹಂಕಾರದ ಮಾತಾಗುತ್ತೆ. ಮತ್ತು ಈ ದಾರಿಯಲ್ಲಿ ಇರುವ ಸತ್ಯಕ್ಕೆ ಅಪಚಾರ ಮಾಡಿದಾಗ. ಹಾಗಾಗಿ ನನ್ನ ಉತ್ತರಗಳು ನಿಮ್ಮ ಪ್ರಶ್ನೆಗೆ ತುಂಬ ಸಲೀಸಾಗಿ ಸಿಕ್ತು ಅನ್ನುವ ಆಟಿಟ್ಯೂಡು ಬೇಡ. ಏನೇನು ಪಾಸಿಬಿಲಿಟೀಸ್ ಇದೆ, ಯಾಕಂದರೆ ಇದು ಎಲ್ಲವೂ ಈ ವಿಶ್ವದಲ್ಲಿ ಇದೆ. ನಾನು ಹೇಳಿರುವಂತಹ ಆಸ್ಪೆಕ್ಟ್ಸ್ ಕೆಲವರಿಗೆ ಭಗವತಿನೇ ಬಂದು ಹೇಳುವಂಥದ್ದಿರ್ಬೋದು, ಮಂತ್ರದ ಉಪದೇಶವೇ ಭಗವತಿಯಿಂದ ಆಗ್ಬೋದು, ಅವಳೇ ಮಾತಿನ ಮೂಲಕ ದಾರಿ ತೋರಿಸ್ಬೋದು, ದರ್ಶನದ ಮೂಲಕ ದಾರಿ ತೋರಿಸ್ಬೋದು, ಇದೆಲ್ಲವೂ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ಅದು ಸಾಕು ಅಂತ ಅನ್ನುವಷ್ಟು ಮಟ್ಟಿಗೆ ಅವರಲ್ಲಿ ಸಾಧಕರಲ್ಲಿ ಬೆಳವಣಿಗೆ ಇದ್ದರೆ ಸಾಕಾಗುತ್ತೆ.